ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಾವ್ಯ, ನನ್ನ ಮಗನೇ ಹೀಗೆ ಯಾವ ಮಾತನ್ನು ಮನಸ್ಸಲ್ಲೇ ಇಟ್ಕೊಳ್ಳಲ್ಲ ನೋಡು, ಪರಿಸ್ಥಿತಿನೇ ಆಗಿತ್ತು. ಇವನಿಂದ ಒಂದು ಜೀವ ಹೋಗುತ್ತಲ್ಲ ಅನ್ನೋ ಭಯಕ್ಕೆ ನೀನು ಹಾಗೆಲ್ಲ ಮಾತಾಡಿದೆ. ಹೋಗಲಿ ಬಿಡು ಕಾವ್ಯ. ಮಹಾದೇವ ಅಂತ ಇಬ್ಬರು ಕೈನ ಒಬ್ಬರ ಕೈ ಮೇಲೆ ಇನ್ನೊಬ್ಬರ ಕೈ ಇಟ್ಟು ಇನ್ಮುಂದೆ ನಿಮ್ಮಿಬ್ಬರ ಮಧ್ಯೆ ಯಾವ ಜಗಳ ಅನುಮಾನನೂ ಬರಬಾರ್ದು. ನೀವಿಬ್ಬರು ಒಂದಾಗಿದ್ದರೆ ನಿಮ್ಮ ಅಮ್ಮಂಗೆ ದೊಡ್ಡ ಹಬ್ಬ ಅಂತಾರೆ ಕಲ್ಯಾಣಿ. ಈಚೆ ಕಿಟ್ಟಿ, ನೋಡಿದ್ಯಕ್ಕ, ನಿನ್ನ ಮಗ ರಾಮ್ ಬಂದು ಎಲ್ಲನೂ ಹಾಳು ಮಾಡಿಬಿಟ್ಟ. ಈ ರಾಮ್ ಈ ಮನೇಲಿ ಇರೋವರೆಗೂ ಮಹಾದೇವನಿಗಾಗಲಿ ಕಲ್ಯಾಣಮ್ಮನಿಗಾಗಲಿ ನಾವೇನು ತೊಂದರೆ ಕೊಡೋದಕ್ಕೆ ಆಗಲ್ಲ ಅಕ್ಕ. ನಮ್ಮ ಪ್ಲ್ಯಾನ್ ಈ ಮನೇಲಿ ವರ್ಕೌಟ್ ಆಗಲ್ಲ ಬಿಡಕ್ಕ ಅಂತಾನೆ. ಹೌದು ಕಣೋ ಕಿಟ್ಟಿ, ನನಗೂ ಹಾಗೆ ಅನಿಸ್ತಿದೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ನನ್ನ ಹೊಟ್ಟೆಗೆ ಬೆಂಕಿ ಹಚ್ಚಿಬಿಟ್ಟ. ಅಲ್ಲ, ಅವನಿಗೆ ಈ ತಾಯಿ ಸಂಕಟಕ್ಕಿಂತ ದೊಡ್ಡಮ್ಮನ ಸಂಕಟ, ಅವಳ ಮಾತೆ ಹೆಚ್ಚಾಗೋಯ್ತು. ಕೆಲವೊಂದು ಸಲ ಅವನು ಹೆತ್ತಿದ್ದು ನಾನಾ ಇಲ್ಲ ಕಲ್ಯಾಣಿನ ಅನ್ನೋ ಹಾಗೆ ಮಾಡಿಬಿಡ್ತಾನೆ. ಇವತ್ತು ಆ ಮಹಾದೇವನ ಮರ್ಯಾದೆ ಹೋಗಿ ಅಮ್ಮ ಮಗ ಇಬ್ಬರು ದೂರ ಆಗೋ ಚಾನ್ಸ್ ಸಿಕ್ಕಿತ್ತು. ಅಷ್ಟೊತ್ತಿಗೆ ಇವನು ಬಂದು ಆ ಮಹಾದೇವನ ದೇವರಾಗಿ ಮಾಡಿಬಿಟ್ಟ. ಛೇ, ನಮ್ಮ ಸಂತೋಷಕ್ಕೆ ಒಂದೇ ಕ್ಷಣದಲ್ಲಿ ಎಳ್ಳು ನೀರು ಬಿಟ್ಬಿಟ್ಟ ಅಂತಾರೆ ಮಹೇಶ್ವರಿ. ಅಕ್ಕ, ನಾವು ಮೊದಲೇ ಮಾಡಬೇಕಾಗಿದ್ದ ಕೆಲಸ ಅಂದರೆ ನಾವು ಈ ರಾಮ್ನ ಮಹಾದೇವ ಕಲ್ಯಾಣಂನಿಂದ ದೂರ ಇಡಬೇಕು. ಇಲ್ಲ ಅಂದರೆ ನಮಗೆ ಇಲ್ಲಿ ಬೆಲೆ ಇರಲ್ಲ ಅಕ್ಕ. ಇವರೆಲ್ಲ ಮನಸ್ಸು ಒಡೆದು ದೂರ ಆದರೆ ಮಾತ್ರ ನಮಗೆ ಈ ಮನೆ ಒಡೆಯೋಕ್ಕೆ ಸಾಧ್ಯ ಅಕ್ಕ. ಇಲ್ಲ ಅಂದರೆ ನಮ್ಮ ಸಂಸಾರ ಆನಂದ ಸಾಗರ ಅಂದ್ಕೊಂಡು ಎಲ್ಲರೂ ತಬ್ಬಿ ಮುದ್ದಾಡೋದನ್ನು ನಾವು ನೋಡಬೇಕಾಗುತ್ತೆ. ನಿನಗೆ ಏನು ಅನಿಸೋದಿಲ್ವಾ ಅಕ್ಕ ಅಂತಾನೆ ಕಿಟ್ಟಿ. ಯಾವಾಗ ಡಾಕ್ಟ್ರ್ ಓದ್ಕೊಂಡಿರೋ ನನ್ನ ಮಗನಿಗೆ ಆ ಕಲ್ಯಾಣಿ ಓದ್ ಬರಹ ಗೊತ್ತಿಲ್ಲದೆ ಇರೋ ಆ ದುಡ್ಡಿನ ತಂದು ಗಂಟು ಹಾಕಿದ್ಲು, ಆವಾಗಲೇ ಅವಳು ನಮ್ಮ ಸಂತೋಷನ ಕಿತ್ಕೊಂಡ್ಬಿಟ್ಲು ಕಿಟ್ಟಿ. ಆ ಪ್ರೇಮನ ಈ ಮನೆಯಿಂದ ಒದ್ದು ಆಚೆ ಹಾಕಿ ಅಮ್ಮ ಮಗನ ದೂರ ಮಾಡೋ ತನಕ ನನಗೆ ನೆಮ್ಮದಿ ಇಲ್ಲ ಅಂತಾರೆ ಮಹೇಶ್ವರಿ. ಈಚೆ ಪ್ರೇಮ ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಬರ್ತಾ ಇರುವಾಗ ಸ್ನೇಹ ಎದುರಿಗೆ ಬಂದು, ಓಹೋ, ಪೂಜೆ ಪುನಸ್ಕಾರ ಜೋರಾಗಿ ನಡೀತಿದೆ. ಯಾರ ಹೆಸರಲ್ಲಿ ಪೂಜೆ ಮಾಡಿಸಿದೆ? ರಾಮ್ ಹೆಸರಲ್ಲ, ಅವ್ನು ಸಂತೋಷವಾಗಿ ಇರಲಿ ಅಂತ ನಾ ದೇವ್ರ ಮುಂದೆ ಎಷ್ಟು ನಾಟಕ ಮಾಡಿದೆ ಅಂತಾಳೆ ಸ್ನೇಹ. ನನಗೆ ನಿನ್ನ ಜೊತೆ ಮಾತಾಡೋ ಆಸೆ ಇಲ್ಲ. ದೇವಸ್ಥಾನಕ್ಕೆ ಬಂದು ಮನಸ್ಸು ಕೆಡಿಸ್ಕೊಳ್ಳೋ ಮನಸ್ಸಿಲ್ಲ. ನನ್ನ ದಾರಿಗೆ ಅಡ್ಡ ಬರಬೇಡ ಅಂತಾಳೆ ಪ್ರೇಮ. ಏಯ್ ಪ್ರೇಮ, ನೀನು ಎಷ್ಟೇ ಪೂಜೆ ಮಾಡಿದ್ರು ನೀನು ಮತ್ತು ರಾಮ್ ಖುಷಿಯಾಗಿರೋಕ್ಕೆ ನಾನು ಬಿಡಲ್ಲ, ನೆನ್ಪಿಟ್ಕೋ. ಹೌದು, ನಾನು ಈ ರಾಮ್ನ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ. ಅವನ ಖುಷಿ, ಸಂತೋಷ, ಸ್ಟೇಟಸ್, ಮರ್ಯಾದೆ ಎಲ್ಲ ಹಾಳು ಮಾಡ್ತೀನಿ. ರಾಮ್ ವರ್ಷಾನುಗಟ್ಲೆ ನನ್ನ ಹಿಂದೆ ಬಿದ್ದಿದ್ದ, ನನ್ನ ಪ್ರೀತಿನೂ ಮಾಡ್ತಿದ್ದ. ಅದಕ್ಕೆ ನನ್ನ ಹತ್ರ ಸಾಕಷ್ಟು ಪ್ರೂಫ್ಗಳಿದೆ, ಫೋನ್ ಕಾಲ್ಸ್ ಇದೆ, ಮೆಸೇಜಸ್, ಫೋಟೋಸ್, ಪಾರ್ಟೀಸ್. ನೀನು ಕೊಡೋದಕ್ಕಿಂತ 100 ಪಟ್ಟು ಸಾಕ್ಷಿ ನಾನು ಕೊಡ್ತೀನಿ ಅಂತಾಳೆ ಸ್ನೇಹ. ನಿನ್ನ ಸಾಕ್ಷಿಗಳನ್ನೆಲ್ಲ ನಾವು ನೋಡಿದ್ದೀವಿ. ಪಂಚಾಯತಿ ಕಟ್ಟಲ್ಲಿ, ಕೋರ್ಟಲ್ಲಿ. ನಿನಗೆ ಅಲ್ಲೇ ಉತ್ತರ ಸಿಕ್ಕಿರಬೇಕಲ್ಲ. ನಿನ್ನ ರಾಮ್ ದಾರಿಗೆ ಅಡ್ಡ ಬರೋದಿರಲಿ, ಅವನು ಹೋಗೋ ದಾರಿಯಲ್ಲಿ ನಿನ್ನ ನೆರಳು ಕೂಡ ಸುಳಿಬಾರ್ದು. ಹಾಗೆ ನೋಡ್ಕೊ ಅಂತಾಳೆ ಪ್ರೇಮ. ಸುಳಿದ್ರೆ ಏನೇ ಮಾಡ್ತೀಯಾ? ನೋಡು, ನಿನಗೆ ರಾಮ್ ಮೇಲೆ ಕಾಳಜಿ ಇದ್ದರೆ ಸುಮ್ಮನೆ ಅವನಿಂದ ಹೊರಟೋಗು. ಇಲ್ಲ ಅಂದರೆ ನನ್ನ ಮನಿ ಆ್ಯಂಡ್ ಪವರ್ನ ಯೂಸ್ ಮಾಡಿ ಅವನ ಮೇಲೆ ಚೀಟಿಂಗ್ ಕೇಸ್ ಹಾಕ್ತೀನಿ. ಅವನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋ ಹಾಗೆ ಮಾಡಿ ಅವನು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ಆವಾಗ ನಿನ್ನ ಪೂಜೆ ಪುನಸ್ಕಾರ ಯಾವುದೂ ನಿನ್ನ ಕಾಪಾಡಲ್ಲ. ರಾಮ್ ಜೈಲಲ್ಲೇ ಕೊಳೆತು ಸತ್ತೋಗ್ತಾನೆ ಅಂತಾಳೆ ಸ್ನೇಹ. ಆಗ ಪ್ರೇಮ ಗಟ್ಟಿಯಾಗಿ ಸ್ನೇಹ ಅಂತ ಕೂಗ್ತಾಳೆ, ನಾಲ್ಗೆ ಸೀಳಾಕ್ಬಿಡ್ತೀನಿ. ದುಡ್ಡು ಪವರ್ ಇದೆ ಅಂತ ಬಾಯಿಗೆ ಬಂದಾಗ ಮಾತಾಡಬೇಡ. ಅದನ್ನೆಲ್ಲ ನಿನ್ನ ಅಪ್ಪನ ಮುಂದೆ ಇಟ್ಕೋ. ಇದನ್ನೆಲ್ಲ ನನ್ನ ಮುಂದೆ ತೋರಿಸ್ಬೇಡ. ಮುಖ ಮೂತಿ ನೋಡದೆ ಹೊಡೆದಾಕ್ಬಿಡ್ತೀನಿ. ಏನಂದೆ ನೀನು? ನನ್ನ ಗಂಡನ ನೆಮ್ಮದಿ ಕಿತ್ಕೋತೀಯಾ ನೀನು? ಏನೇ ಮಾಡಿದ್ರು, ಏನೇ ಸಂಚು ಮಾಡಿದ್ರು ನನ್ನ ಗಂಡನ ಮುಟ್ಟೋಕ್ಕೂ ಬಿಡಲ್ಲ ನಾನು. ನನ್ನ ಗಂಡ ಸುಖವಾಗಿ ಸಂಸಾರ ಮಾಡಿ ತೋರಿಸ್ತೀವಿ ಅಂತಾಳೆ ಪ್ರೇಮ. ಹೌದಾ? ರಾಮ್ ಜೈಲ್ ಕಂಬಿ ಹಿಂದೆ ಇರುವಾಗ ಅದು ಹೇಗೆ ಸಂಸಾರ ಮಾಡ್ತೀಯ ಅಂತ ನಾನು ನೋಡ್ತೀನಿ ಅಂತಾಳೆ ಸ್ನೇಹ. ದೇವಸ್ಥಾನದಲ್ಲಿ ಇದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ನಿನ್ನೆ ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ನೊಂದು ಸಲ ನನ್ನ ಗಂಡನ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿದರೆ ಮನೆಗೂ ಹೋಗೋಕೆ ಕಾಲಿರಬಾರ್ದು, ಮುರಿದಾಕ್ಬಿಡ್ತೀನಿ ಅಂತಾಳೆ ಪ್ರೇಮ. ನಿನ್ನ ಬೆದರಿಕೆಗೆ ನಾನು ಹೆದರಲ್ಲ ಕಣೆ ಅಂತಾಳೆ ಸ್ನೇಹ. ಬೆದರಿಕೆ ಅಲ್ಲ ಕಣೆ, ಎಚ್ಚರಿಕೆ ಅನ್ಕೋ. ನನ್ನ ಗಂಡನ ಮರ್ಯಾದೆ ಮೇಲೆ ಕಣ್ಣು ಹಾಕಿದರೆ ಕಣ್ಣು ಗುಡ್ಡೆ ಹಾಕ್ತೀನಿ. ಹೆಂಡತಿ ಆದವಳು ದೇವರಿಗೆ ದೀಪ ಹಚ್ಚಿ ಕೈ ಮುಗಿಯೋದು ಬರೀ ಸಂಸಾರ ಸುಖಕ್ಕಲ್ಲ, ಕಷ್ಟ ಬಂದಾಗ ಕಾಳಿಯಾಗಿ ಬದಲಾಗೋಕೆ ದೀಪ ಹಚ್ಚೋ ಕೈಗೆ ಬೆಂಕಿ ಹಚ್ಚೋದು ಗೊತ್ತು. ರಾಮ್ ನನ್ನ ಗಂಡ, ಅವ್ನು ನನ್ನ ಉಸಿರು ಇರೋವರೆಗೂ ನೀನಾಗಲಿ ನಿಮ್ಮ ಅಪ್ಪನ ದರ್ಪ ಆಗಲಿ ಅವನ್ನ ಏನು ಮಾಡೋಕ್ಕಾಗಲ್ಲ. ನೀನು ರಾಮ್ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನ್ ಮೆಟ್ಟಿಲು ಹತ್ತೋಕ್ಕೂ ಮೊದಲು ರಾಮ್ ಏನಾದರೂ ನಿಮ್ಮ ಆಸ್ಪತ್ರೆ ಮೆಟ್ಟಿಲು ಹತ್ತಿದ್ರೆ ನನ್ನ ಹೆಸರು ಪ್ರೇಮನೇ ಅಲ್ಲ ಅಂತಾಳೆ ಪ್ರೇಮ. ಈಚೆ ಮಹೇಶ್ವರಿ ಮಲ್ಲಿಗೆ ಕಾಲ್ ಮಾಡಿ, ನಿನಗೆ ಎಷ್ಟು ಬುದ್ಧಿ ಹೇಳಿದ್ರು ಅರ್ಥ ಆಗಲ್ಲ ಅಲ್ವಾ? ಆ ಮಹಾದೇವ ಒದ್ದು ಹೇಳಿದ್ರು ನಿನಗೆ ಅರ್ಥ ಆಗಿಲ್ಲ. ಪಂಚಮಿನ ಮದುವೆ ಆಗೋ ಹುಡುಗಿನ ಹೊಡೆಯೋದಕ್ಕೆ ಹೋಗಿ ನೀವು ಕುತ್ತಿಗೆ ಕಳ್ಕೊತಿದ್ರಿ. ನಿಮ್ಮ ಪುಣ್ಯ ಚೆನ್ನಾಗಿತ್ತು, ಕಾವ್ಯ ಬಂದು ಅಂತ ಸ್ಟೇಷನ್ ಮೆಟ್ಲು ಹತ್ತು ಬಂದಿದ್ದೀರಾ ಅಷ್ಟೇ. ಇನ್ನಾದರೂ ಬುದ್ಧಿ ಕಲ್ತ್ಕೊಳ್ಳಿ, ಪಂಚಮಿ ತಂಟೆಗೆ ಬರಬೇಡಿ ಅಂತಾರೆ. ಪಂಚಮಿ ಜೀವನ ಹಾಳಾಗೋವರೆಗೂ ನಾವು ಬರೋದು ತಪ್ಪಲ್ಲ. ಮಹಾದೇವ ಮಣ್ಣಲ್ಲಿ ಮಣ್ಣಾಗೋವರೆಗೂ ನಮ್ಮ ದ್ವೇಷ ನಿಲ್ಲಲ್ಲ ಅಂತಾನೆ ಮಲ್ಲಿ. ಮುಚ್ಚೋ ಬಾಯಿ. ಮಹಾದೇವ ಎದುರುಗಡೆ ಬಂದರೆ ಗಡಗಡ ನಡುಗ್ತೀರಾ. ನಿಮ್ಮ ಪೂಜೆ
ಪಂಚೆ ಒದ್ದೆ ಮಾಡ್ಕೋತೀರಾ, ನೀವು ಅವನ್ನ ಮಣ್ಣು ಮಾಡೋ ಕನಸು ಕಾಣ್ತಿದ್ದೀರೇನೋ, ನೀವು ತಿಪ್ಪರ್ಲಾಗ ಹಾಕಿದ್ರು ಅವನು ಏನು ಮಾಡೋಕ್ಕಾಗಲ್ಲ ಅಂತಾರೆ ಮಹೇಶ್ವರಿ. ನೋಡ್ತಾ ಇರು, 1 ಸರಿ ಅಲ್ಲ, 10 ಸರಿ ಅಲ್ಲ, 100 ಸಲ ಸೋತ್ರು 101ನೇ ಸರಿ ಪ್ರಯತ್ನ ಮಾಡಿ ಗೆದ್ದೆ ಗೆಲ್ತೀವಿ ಅಂತಾನೆ ಮಲ್ಲಿ. ಥೂ ನಿಮ್ಮ ಜನ್ಮಕ್ಕೆ, ನನಗೆ ಅನಿಸುತ್ತೆ ನೀವು ಮಹಾದೇವನ್ನ ಕೈಲೇ ಸಾಯ್ತೀರಾ ಅಂತ. ನೋಡ್ರೋ ನಮ್ಮನೇಲಿ ಪಂಚಮಿ ನಿಶ್ಚಿತಾರ್ಥದ ಸಂಭ್ರಮ ನಡೀತಿದೆ. ಆ ಗರುಡನಿಗೆ ಸರಿಯಾಗಿ ಹೇಳಿಬಿಡು, ಈ ಸಲ ನಿಶ್ಚಿತಾರ್ಥ ನಡೆಯೋ ಸಮಯದಲ್ಲಿ ಆ ಜಾಗಕ್ಕೆ ಬಂದು ಏನಾದರೂ ತಂಟೆ ತಕರಾರು ತೆಗೆದ್ರೆ ಗ್ಯಾರಂಟಿ ಉಸಿರೇ ನಿಲ್ಲಿಸ್ಬಿಡ್ತೀವಿ ಅಂತಾರೆ ಮಹೇಶ್ವರಿ. ಆಗ ಗರುಡ ಫೋನ್ ತಗೊಂಡು, ಏನು ಪಂಚಮಿ ನಿಶ್ಚಿತಾರ್ಥನ ಯಾವಾಗ ಅಂತಾನೆ. ನಾಳೆನೇ ಮಾಡ್ತಿದ್ದೀವಿ, ಏನೋ ಮಾಡ್ತೀಯಾ ಅಂತಾರೆ ಮಹೇಶ್ವರಿ. ಏಯ್ ಪಂಚಮಿ ನನ್ನವಳು, ಅವಳನ್ನು ಮದುವೆ ಆಗಬೇಕು ಅಂದರೆ ಅದು ನಾನೇ ಆಗೋದು ಅಂತಾನೆ ಗರುಡ. ಏಯ್ ಕೆಲಸ ನೋಡ್ಕೊಳ್ಳೋ, ನಿನ್ನವಳಂತೆ ನಿನ್ನವಳು. ಪಂಚಮಿ ಈಗ ಬೇರೆಯವ್ರ ಸೊತ್ತು, ಅಷ್ಟಕ್ಕೂ ನಾನು ನಿನಗೆ ಬುದ್ಧಿ ಹೇಳೋಕ್ಕೆ ಬಂದಲ್ಲ. ನನಗೆ ಬುದ್ಧಿ ಇಲ್ಲ, ಬುದ್ಧಿ ಇದ್ದರೆ ತಿದ್ಕೊಳ್ಳಿ, ಇಲ್ಲ ಅಂದರೆ ಮಹಾದೇವನ ಕೈಲಿ ಸಾಯೋದಂತೂ ಗ್ಯಾರಂಟಿ. ಇನ್ನೊಂದು ವಿಷಯ ಗೊತ್ತೇನ್ರೋ, ಇವತ್ತು ಮನೆಯಲ್ಲಿ ನಿಮ್ಮ ಬಗ್ಗೆನೇ ಚರ್ಚೆ ನಡೀತಿತ್ತು. ಆ ಗರುಡ ಆಗಲಿ ಮಲ್ಲಿ ಆಗಲಿ ಪಂಚಮಿ ನಿಶ್ಚಿತಾರ್ಥ ನಡೆಯೋ ಜಾಗಕ್ಕೆ ಬಂದರೆ ಹಸುಗೆ ಹುಲ್ಲು ಕತ್ತರಿಸ್ತಾರಲ್ಲ ಮೆಷಿನು, ಆ ಮಿಷಿನಲ್ಲಿ ಕತ್ತರಿಸಿ ಕೈಯ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ರು. ನನ್ನ ಮಗ ನಿಮ್ಮಿಬ್ಬರನ್ನ ಕೊಂದು ಜೈಲಿಗೆ ಹೋಗೋದು ನನಗೆ ಇಷ್ಟ ಇಲ್ಲ, ಅದಕ್ಕೆ ನಿಮಗೆ ಉಗ್ದು ಬುದ್ಧಿ ಹೇಳೋಣ ಅಂತ ಫೋನ್ ಮಾಡಿದ್ದೀನಿ ಅಂತಾರೆ ಮಹೇಶ್ವರಿ. ಏಯ್ ಮುಹೂರ್ತ ಫಿಕ್ಸ್ ಆಯಿತು ತಾನೇ, ನಾಳೆ ಗೊತ್ತಾಗುತ್ತೆ ಕೈಮ ಯಾರಾಗ್ತಾರೆ, ನಿಶ್ಚಿತಾರ್ಥ ಯಾರು ಮಾಡ್ತಾರೆ ಅಂತಾನೆ ಗರುಡ. ನಿಮ್ಮ ಹಣೆ ಬರ, ಸಾಯಿರಿ ಅಂತ ಕಾಲ್ ಕಟ್ ಮಾಡಿ ನಗ್ತಾಳೆ ಮಹೇಶ್ವರಿ. ಅಕ್ಕ ಬೆಂಕಿ ಹಚ್ಚೋದನ್ನು ನಿನ್ನಿಂದ ಕಲಿಬೇಕು ಅಕ್ಕ. ಆದರೆ ನನಗೊಂದು ಡೌಟು ಅಕ್ಕ, ನಾಳೆ ಏನಾದರೂ ಅವ್ರು ಇಲ್ಲಿಗೆ ಬಂದರೆ ಮಹಾದೇವ ಅವರನ್ನು ಸುಮ್ಮನೆ ಬಿಡ್ತಾನ ಅಂತಾನೆ ಕಿಟ್ಟಿ. ಸುಮ್ಮನೆ ಬಿಡೋದಾಗಿದ್ರೆ ನಾನೇ ಅಕ್ಕ ಅವರನ್ನು ಮನೆಗೆ ಬರೋ ಕೇಳ್ತಿದ್ದೆ. ಅವ್ರು ಬರಬೇಕು, ಮಹಾದೇವನ ಕೈಲಿ ಸಾಯಬೇಕು, ಮಹಾದೇವ ಜೈಲಿಗೆ ಹೋಗಬೇಕು, ಇದೇ ನನಗೆ ಬೇಕಾಗಿರೋದು. ಹಾಗೇ ಆಗುತ್ತೆ ಅದು ಅಂತ ಮಹೇಶ್ವರಿ ಈಚೆ ಬಂದು ಪಂಚಮಿ ಊಟ ಮಾಡ್ತಾ ಇರೋದನ್ನು ನೋಡಿ ಕಿಟ್ಟಿ, ಆದಷ್ಟು ಬೇಗ ನೀನು ಪಂಚಮಿಗೆ ಹತ್ತಿರ ಆಗಬೇಕು, ನೋಡಲಿ ಒಬ್ಬಳೇ ಕೂತಿದ್ದಾಳೆ, ಹೋಗಿ ಅವಳನ್ನು ಪ್ರೀತಿಯಿಂದ ಮಾತಾಡಿಸು ಹೋಗು ಅಂತಾರೆ ಮಹೇಶ್ವರಿ. ಆಗ ಕಿಟ್ಟಿ ಪಂಚಮಿ ಹತ್ರ ಬಂದು ಅವಳನ್ನೇ ನೋಡ್ತಾ ಅವಳು ಹೆಗ್ಲನ್ನು ಮುಟ್ಟಿ, ಪಂಚಮಿ ಅಂತ, ಸಾರಿ ಯಾಕೆ ಪಂಚಮಿ ಡಲ್ ಆಗಿದೆಯಾ, ನಿನಗೆ ಈ ಮದುವೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದರೆ ಹೇಳು, ಮಹಾದೇವನ ಹತ್ರ ನಾನು ಮಾತಾಡ್ತೀನಿ ಅಂತಾನೆ. ನನಗೆ ಇಷ್ಟ ಇದೆ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ. ಮತ್ತೆ ಇಷ್ಟ ಇದ್ದು ಯಾಕೆ ಇಷ್ಟೊಂದು ಸಪ್ಪಗಿದೆಯಾ ಪಂಚಮಿ, ಮುಖ ನೋಡು ಎಷ್ಟೊಂದು ಸೊರ್ಗೋಗಿದೆ, ಚೆನ್ನಾಗಿ ತಿಂಡಿ ತಿನ್ನಬೇಕು ಪಂಚಮಿ, ಚೆನ್ನಾಗಿರಬೇಕು ನೀನು, ತಗೋ ಇನ್ನೊಂದು ಸ್ವಲ್ಪ ತಿಂಡಿ ತಿನ್ನು ಅಂತ ಹಾಕ್ತಾನೆ ಕಿಟ್ಟಿ. ಬೇಡ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ ನಿಶ್ಚಿತಾರ್ಥ ಮದುವೆ ಅಂತ ಅದು ಇದು ಓಡಾಟ ಇದ್ದೇ ಇರುತ್ತೆ. ನಿನಗೇನಾದರೂ ಹೊರಗಡೆ ಹೋಗೋದಿದ್ರೆ ನನಗೆ ಹೇಳು, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಆ ಗರುಡ ಮಲ್ಲಿ ಅವರಿಂದ ನನಗೆ ಪ್ರೊಟೆಕ್ಷನ್ ಕೊಡ್ತೀನಿ. ಪಂಚಮಿ ನೀನೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿನ್ನ ಕಾಪಾಡೋಕೆ ಅಂತ ನಾನಿದ್ದೀನಿ ಪಂಚಮಿ, ತಿನ್ನು, ಇನ್ನೊಂದು ಸ್ವಲ್ಪ ಹಾಕ್ತೀನಿ ತಿನ್ನು ಅಂತ ಕಿಟ್ಟಿ ಹೇಳುವಾಗ ಬೇಡ ಅಂತ ಪಂಚಮಿ ಅಲ್ಲಿಂದ ಎದ್ದೋಗ್ತಾಳೆ. ಆ ಕಲ್ಯಾಣಿ ಮಹಾದೇವನ ಜೀವ ಅಲ್ವಾ ಈ ಪಂಚಮಿ, ಈ ಜೀವನ ನನ್ನ ತಮ್ಮಂಗೆ ಗಂಟಾಕಿ ಇಡೀ ಮನೆ ಆಸ್ತಿನ ನನ್ನ ಕೈ ವಶ ಮಾಡ್ಕೋತೀನಿ ಅಂತ ಮಹೇಶ್ವರಿ ಯೋಚನೆ ಮಾಡ್ತಾಳೆ. ಈಚೆ ಸ್ನೇಹ ನಗ್ತಾ, ಸಖತ್ತಾಗಿ ಡೈಲಾಗ್ ಹೊಡಿತೀಯ ಕಣೆ ಪ್ರೇಮ, ಆದರೆ ಒಂದು ಸತ್ಯ ನೆನ್ಪಿಟ್ಕೋ, ರಾಮ್ ಜೀವನ ಹಾಳು ಮಾಡ್ತಿರೋದು ನಾನಲ್ಲ ನೀನು ಅವನ ಲೈಫಿಂದ ದೂರ ಹೋದರೆ ಅವನು ರಾಜನ್ ಥರ ಇರ್ತಾನೆ ಅಂತಾಳೆ ಸ್ನೇಹ. ನನ್ನ ಗಂಡ ಇವತ್ತಿಗೂ ರಾಜನೇ ಅಂತಾಳೆ ಪ್ರೇಮ. ಭ್ರಮೆ, ರಾಜನ್ ಥರ ಇದ್ದೋನು ಬೀದಿಗೆ ಬಂದಿದ್ದಾನೆ, ಅವನ ಉಳಿಸೋ ಶಕ್ತಿ ನಿನ್ನ ಕೈನಲ್ಲೇ ಇರೋದು. ನೀನು ಅವನು ಪ್ರೀತಿಸಿಲ್ಲ ಕಣೆ, ನಿನಗೆ ನಿನ್ನ ಹಠನೇ ಮುಖ್ಯ, ಅವನ ಜೀವನ ಹಾಳಾಗ್ತಾ ಇರೋದು ನಿನ್ನಿಂದ ಅಂತಾಳೆ ಸ್ನೇಹ. ಹಾಯಾಗಿರೋದಕ್ಕೆ ಕಣೆ ಮದುವೆ ಆಗಿರೋದು, ಅದಕ್ಕೆ ಕಣ್ಣು ಹಾಕೋಕೆ ಬಂದರೆ ನೀನೇ ಹಾಳಾಗೋದು ಅಂತಾಳೆ ಪ್ರೇಮ. ಯಾಕೆ ನಿನಗೆ ಅಷ್ಟೊಂದು ಹಠ, ಅವನು ನನ್ನ ಅಷ್ಟು ವರ್ಷದಿಂದ ಪ್ರೀತಿಸಿದವನು, ಅವನು ಕಿತ್ಕೊಳ್ಳೋದು ನನಗೆ ಎಷ್ಟೊತ್ತು ಅಂತಾಳೆ ಸ್ನೇಹ. ಹಾಗಿದ್ರೆ ಯಾಕೆ ಬಾಲ ಸುಟ್ಟಿರೋ ಬೆಕ್ಕಿನಂಗೆ ವಿಲವಿಲ ಒದ್ದಾಡ್ತಿದ್ಯಾ, ನಿನಗೂ ಗೊತ್ತಾಗಿದೆ ನಿನ್ನ ಕೈಯಿಂದ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ, ಅದಕ್ಕೆ ಹೀಗೆ ಆಡ್ತಿದ್ಯಾ. ರಾಮ್ ಈ ಜನ್ಮದಲ್ಲಿ ನನ್ನ ಗಂಡ ಅಷ್ಟೇ ಅಂತಾಳೆ ಪ್ರೇಮ. ಅವನು ಮೊದಲು ನನ್ನ ಪ್ರೀತಿ ಕಣೆ, ಆಮೇಲೆ ನಿನ್ನ ಗಂಡ ಅಂತಾಳೆ ಸ್ನೇಹ ಪ್ರೀತಿ ಅನ್ನೋ ಹೆಸರು ನಿನ್ನ ಬಾಯಲ್ಲಿ ಬಂದರೆ ಆ ದೇವರಿಗೂ ಅಸಹ್ಯ ಆಗುತ್ತೆ ಕಣೆ ಅಂತಾಳೆ ಪ್ರೇಮ ಅಂತ ಕೂಗ್ತಾಳೆ ಸ್ನೇಹ. ತಲೆ ಕೆಟ್ಟೋರ್ ಥರ ಸುಮ್ಮನೆ ಬಿಡ್ಕೋಬೇಡ, ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊ. ದುಡ್ಡಿಂದ ಏನು ಬೇಕಿದ್ರೂ ಮಾಡ್ಬೋದು ಅನ್ನೋದು ನಿನಗೆ ನೆತ್ತಿಗೇರಿದೆ. ಹೌದು, ದುಡ್ಡಿಂದ ಏನು ಬೇಕಿದ್ರೂ ಕೊಂಡ್ಕೋಬೋದು, ವಸ್ತುನಷ್ಟೇ, ಪ್ರೀತಿ ನೆಮ್ಮದಿನಲ್ಲ. ನಿನ್ನ ಪ್ರೀತಿ ಬಗ್ಗೆ ಹೇಳಬೇಡ. ನಿಮ್ಮ ಅಪ್ಪ ನಿನ್ನ ರಾಮ್ ಜೊತೆ ಮದುವೆ ಮಾಡಿಸ್ತಾ ಇದೆಯಾ ನೀನು ಮೇಲಿರೋ ಪ್ರೀತಿಗಲ್ಲ, ರಾಮ್ ಹೆಸರಲ್ಲಿ ನಡೀತಾ ಇರೋ ಆಸ್ಪತ್ರೆ ಉಳಿಸೋದಕ್ಕೆ. ರಾಮ್ ಬರೀ ಡಾಕ್ಟ್ರಲ್ಲ, ನಿಮ್ಮ ಪಾಲಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದ್ದ ಹಾಗೆ. ಅವನ ಹೆಸರು ಇಲ್ಲದೆ ಇದ್ದರೆ ಎಲ್ಲಿ ಆಸ್ಪತ್ರೆಗೆ ಬೀಗ ಬೀಳುತ್ತೋ ಅನ್ನೋ ಭಯ ನಿಮ್ಮ ಅಪ್ಪಂಗೆ. ಅದಕ್ಕೆ ಅವನ್ನ ಪ್ರೀತಿಸೋದು ಅಂತ ಚೂ ಬಿಟ್ಟಿದ್ದಾರೆ, ಅದಕ್ಕೆ ಅವನು ಪ್ರೀತಿ ಮಾಡ್ತಿದ್ಯಾ. ಆದರೆ ನಾನು ಹಾಗಲ್ಲ, ಮನ್ಸಾರೆ ಪ್ರೀತಿಸ್ತಿದ್ದೀನಿ. ರಾಮ್ ಈಗ ಮದುವೆ ಆಗಿರೋ ಗಂಡಸು, ಅವನ ಜೀವನದಲ್ಲಿ ನಾನಿದ್ದೀನಿ. ಇನ್ನು ಮುಂದೆ ಅವನ ಹೆಸರನ್ನು ಬಂಡವಾಳ ಮಾಡಿಕೊಂಡು ಬರೋದನ್ನು ಬಿಟ್ಬಿಡು ಅಂತಾಳೆ ಪ್ರೇಮ. ನಾನು ಹೇಳೋದನ್ನು ಕೇಳದೇ ಇದ್ದರೆ ನೀನೇ ಅನುಭವಿಸ್ತೀಯ. ರಾಮ್ನ
ಪಡ್ಕೊಳ್ಳೋಕ್ಕೆ ನಾನು ಯಾವ ಮಟ್ಟಕ್ಕೆ ಹೋಗ್ತೀನಿ ಅನ್ನೋದು ನಿನಗೆ ಯೋಚನೆ ಕೂಡ ಇಲ್ಲ ಅಂತಾಳೆ ಸ್ನೇಹ. ರಾಮ್ ನಾನು ಪಡ್ಕೊಂಡಾಗಿದೆ, ಅವನು ಯೋಚನೆನ ಬಿಟ್ಬಿಡು ಅಂತಾಳೆ ಪ್ರೇಮ. ನಿನಗೆ ಮಾತಲ್ಲಿ ಹೇಳಿದರೆ ಅರ್ಥ ಆಗಲ್ಲ ಅಲ್ವಾ? ಸರಿ ಮಾಡಿ ತೋರಿಸ್ತೀನಿ. ರಾಮ್ನಂತೂ ಸುಮ್ಮನೆ ಬಿಡಲ್ಲ, ಅವನ್ನ ಬೀದಿಗೆ ತರೋವರೆಗೆ ನನಗೆ ನೆಮ್ಮದಿ ಇಲ್ಲ ಕಣೆ. ನೋಡ್ತಾ ಇರುವಂಥ ಸ್ನೇಹ ಹೋಗ್ತಾಳೆ. ಈಚೆ ಸ್ನೇಹ ಬೇಜಾರಿಂದ ಮನೆಯೊಳಗೆ ಬರ್ತಾ ಇರುವಾಗ ರಾಮ್, ಪ್ರೇಮ ನಾನು ಹೋಗಿ ಬರ್ತೀನಿ ಅಂತಾನೆ. ಆದರೆ ಪ್ರೇಮ ಮಾತಾಡದೆ ಹೋಗ್ತಾಳೆ. ಪ್ರೇಮ ನಾನು ಬಂದಿದ್ದು ಗೊತ್ತಾಗಿಲ್ವಾ, ಏನಾಯಿತು ಅಂತಾನೆ ರಾಮ್. ಏನಿಲ್ಲ ಅಂತಾಳೆ ಪ್ರೇಮ. ಸುಳ್ಳು ಹೇಳಬೇಡ, ನಿನ್ನ ಕಣ್ಣು ನೋಡಿದರೆ ಗೊತ್ತಾಗುತ್ತೆ ಏನೋ ಯೋಚನೆ ಮಾಡ್ತಿದ್ಯಾ ಅಂತ. ಏನಾಯಿತು ಹೇಳು ಪ್ರೇಮ ಅಂತಾನೆ ರಾಮ್. ದೇವಸ್ಥಾನದಲ್ಲಿ ಸ್ನೇಹ ಸಿಕ್ಕಿದ್ಲು ರಾಮ್. ಅವಳು ಹೇಳಿದ ಮಾತು ಮನಸ್ಸಲ್ಲಿ ಕೊರಿತಾ ಇದೆ ಅಂತಾಳೆ ಪ್ರೇಮ. ಏನಂದ್ಲು ಅಂತಾನೆ ರಾಮ್. ನಿನ್ನ ಮೇಲೆ ಕೇಸ್ ಹಾಕ್ತೀನಿ, ನಿನ್ನ ಗಂಡನ ಜೈಲಿಗೆ ಕಳಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ಲು. ಅವಳು ಆಡಿದ ಮಾತನ್ನು ನೆನೆಸ್ಕೋತಿದ್ರೆ ನನ್ನ ಮೈ ನಡುಗ್ತಿದೆ ರಾಮ್. ಅವಳೇನಾದರೂ ಹಾಗೆ ಮಾಡಿದರೆ ನಾನೇನು ಮಾಡಲಿ ಅಂತಾಳೆ ಪ್ರೇಮ. ಹಾಗೆ ಮಾಡ್ತಾಳೆ ಅಂತೀಯ ಅಂತಾನೆ ರಾಮ್. ಅವಳಿಗೆ ತಲೆ ಕೆಟ್ಟಿದೆ, ಅವಳು ಏನು ಮಾಡೋಕ್ಕೂ ಹೇಸಲ್ಲ. ಅವಳಿಂದ ನಿನಗೇನಾದರೂ ತೊಂದರೆ ಆಗುತ್ತೆ ಅಂತ ಭಯ ಆಗ್ತಿದೆ. ನನಗೇನಾದರೂ ಆದರೆ ತಡ್ಕೋತೀನಿ ರಾಮ್. ನಿನಗೇನಾದರೂ ಆದರೆ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣೋ. ಎಲ್ಲವಳು ನನ್ನನ್ನು ನಿನ್ನಿಂದ ದೂರ ಮಾಡ್ತಾಳೋ ಅಂತ ಭಯ ಆಗ್ತಿದೆ ರಾಮ್ ಅಂತಾಳೆ ಪ್ರೇಮ. ಹೌದಾ, ಅಂದರೆ ಸ್ನೇಹ ಬೆದರಿಕೆಗೆ ಹೆದರಿ ನನ್ನ ಬಿಟ್ಕೊಡ್ತೀಯಾ ಅಂತಾನೆ ರಾಮ್. ಇಲ್ಲ ರಾಮ್, ನಿನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತಾಳೆ ಪ್ರೇಮ. ಮತ್ತ್ಯಾಕೆ ಟೆನ್ಷನ್, ಇನ್ಮೇಲೆ ಯಾವುದಕ್ಕೂ ಹೆದರ್ಕೋಬೇಡ. ಏನೇ ಸಮಸ್ಯೆ ಬಂದರೂ ನಾವಿಬ್ಬರೂ ಸೇರಿ ಫೇಸ್ ಮಾಡೋಣ, ಸರಿನಾ? ನಾನು ನಿನ್ನ ಜೊತೆ ಇರೋವರೆಗೂ ಭಯ ಪಡಬೇಡ. ಆದರೆ ಒಂದು ಪ್ರಾಬ್ಲಮ್, ಈ ಜನ್ಮಕ್ಕೆ ನಿನ್ನ ಕಪಿಚೇಷ್ಟೆನ ತಡ್ಕೊಳಕ್ಕಾಗ್ತಿಲ್ಲ, ಇನ್ನು ಮುಂದಿನ ಜನ್ಮ ತಡ್ಕೋಬೇಕಲ್ಲ ಅಂತಾನೆ ರಾಮ್ ನಗ್ತಾನೆ. ಪ್ರೇಮನು ನಗ್ತಾಳೆ. ಸರಿ, ಟೈಮ್ ಆಯಿತು, ನಾನು ಹೊರಡ್ತೀನಿ ಅಂತಾನೆ ರಾಮ್. ರಾಮ್ಗೆ ಪ್ರಸಾದನ ಹಚ್ಚುತ್ತಾಳೆ ಪ್ರೇಮ. ಬಾಯ್ ಅಂತ ರಾಮ್ ಹೋಗ್ತಾನೆ. ಈಚೆ ರಾಮ್ಗೆ ಕೊರಿಯರ್ ಬರುತ್ತೆ. ಅದನ್ನು ರಾಮ್ ಓದ್ತಾನೆ. ರಾಮ್, ಏನಾಯಿತು ಅಂತಾರೆ ಕಲ್ಯಾಣಿ. ಸ್ನೇಹ ನನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕಿದ್ದಾಳೆ, ನಾಳೆನೇ ಕೋರ್ಟ್ಗೆ ಹಾಜರಾಗಬೇಕಂತೆ ಅಂತಾನೆ ರಾಮ್. ಏನೂ ಆಗಲ್ಲ ಅಲ್ವಾ ಅಂತಾಳೆ ಪ್ರೇಮ. ನನ್ನ ಜೈಲಿಗೆ ಕಳಿಸ್ಬೇಕು ಅಂತ ಅವಳು ಮಾಡಿದಾಳೆ, ನಾನು ಅದಕ್ಕೂ ಸಿದ್ಧ ಅಂತಾನೆ ರಾಮ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.